ಈಗ ಟ್ರೈಲರಲ್ಲಿ ಡೈಲಾಗ್ಸ್ ನೆನಪಿದೆಯಾ ಸ್ವಲ್ಪ ಆದರೂ ಏನೇನು? ಓಕೆ, ಅದು ನೆನಪಿದೆ ನಿಮಗೆ? ಇದು ಇದು ಫೋನಲ್ಲಿ ಹಾಡಿ ನಾನು ರವಿ ಸರ್ ಕಳಿಸ್ದೆ, ಅದನ್ನಲ್ಲಿ ಹಾಕಿದ್ದಾರೆ. ಹೌದು ಹೌದು, ಫೋನಲ್ಲಿ ರೆಕಾರ್ಡ್ ಮಾಡಿ ರವಿ ಸರ್ ಈ ಥರ ನನಗೊಂದು ವಿಸಿಲ್ ಮಾಡಿ ಕಳಿಸಿ ಅಂದರು. ಅದು ಕೀಬೋರ್ಡಲ್ಲಿ ನೋಡಿಸಿದ್ರು. ಸೊ ಅದನ್ನು ನಾನು ಹಂಗೆ ಫೋನಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ದೆ. ಸೊ ಅದನ್ನು ಪ್ರೊಸೆಸ್ ಮಾಡಿ ಕ್ಲೀನಾಗಿ ಎಫೆಕ್ಟ್ಸ್ ಎಲ್ಲ ಹಾಕಿ ಅದನ್ನು ಟ್ರೈಲರ್ಗೆ ಇಟ್ಟರು. ಓಕೆ ಆಯಿತು. ಸಿಂಗರ್ ಓಕೆ, ಸಿಂಗರ್ ಬಿಟ್ಟು ನೆಕ್ಸ್ಟ್ ಇನ್ನೇನು ವಾಯ್ಸ್ ಡಬ್ ಮಾಡೋಕ್ಕೆ ಶುರು ಮಾಡ್ತೀರಾ ಅನಿಸ್ತಿದೆ ನನಗೆ. ಇಲ್ಲ ವಾಯ್ಸ್ ಡಬ್ಬಲ್ಲಿ ಆಗಲ್ಲ. ಹಾಡೋದ್ರಲ್ಲೇ ನೀವು ತುಂಬ ಸ್ಟ್ರೈನ್ ಇದೆ ನಮ್ಮ, ಅದು ಇನ್ನೂ ಸ್ಟ್ರೈನ್ ಅದು ಡಬ್ಬಿಂಗ್ ಮಾಡೋದು. ಮಾತಾಡ್ತಾನೆ ಇರೋದು ತುಂಬ ಕಷ್ಟ ಸಿಂಗರ್ಸ್ಗೆ. ಅಯ್ಯೋ ಇಲ್ಲ, ಅದು ನೋಡ್ತಾ ಇದ್ದೀವಿ. ಅದು ಮಾಡ್ಬೇಕು, ಕರೆಕ್ಟ್ ಆಗುತ್ತೆ, ದೇವ್ರ ದಯೆ. ಈಗ ಯಶ್ ಅವರ ಯಾವ ಒಂದು ಡೈಲಾಗ್, ಈಗ ಟೀಸರ್ ಟ್ರೈಲರ್ ನೋಡಿದ್ರೆ ಒಂದು ಡೈಲಾಗ್ ಹೇಳೋದಾದ್ರೆ? ಆ ಥರ ಯಾವುದೂ ಇಲ್ಲ ನಮಗೆ. ಯಾವುದು ಲೇಡೀಸ್ ಆ್ಯಂಡ್ ಲೇಡೀಸ್ ಕರೆಕ್ಟ್. ಐ ವಾಸ್ ಹೋಪಿಂಗ್ ಟು ಹ್ಯಾವ್ ಎ ಸಿವಿಲೈಸ್ಡ್ ಕಾನ್ವರ್ಸೇಷನ್ ಅಂತ ರುಕ್ಮಿಣಿ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರ ಡೈಲಾಗ್ ನೀವು ಹೇಳಿ. ಡು ಐ ಲುಕ್ ಸಿವಿಲೈಸ್ಡ್? ಅದು ಬರ್ತಾ ಇದೆ. ನಾವು ಸಿಂಗರ್ಸ್ ತಾನೇ ಇದ್ಬಿಡ್ತೀವಿ. ಆಕ್ಟರ್ ಸರ್ ನೀವು. ಇಲ್ಲ ಯಾವುದೂ ಇಲ್ಲ. ಆ ಥರ ಆಯಿತು, ಅಲ್ಲಿವರೆಗೂ ಚೆನ್ನಾಗಿದೆ. ಈ ಥರ ಇಷ್ಟ ಆಯಿತು ಅಷ್ಟೇ. ಓಕೆ, ಯಶ್ ಅವರ ಇಂಗ್ಲೀಷು ಎಷ್ಟು ಇಷ್ಟ ಆಯಿತು? ಅದನ್ನು ನೋಡಿ ನಮಗೆ ತುಂಬ ಖುಷಿ ಆಗೋಯ್ತು. ಯಾಕಂದರೆ ಆ ಟೈಮಲ್ಲಿ ಅವ್ರದ್ದು ಮಂಡ್ಯ ಸ್ಲ್ಯಾಂಗ್ ಅದೆಲ್ಲ ಇತ್ತಲ್ಲ, ವಾಟ್ಯಾ ಕಮ್ಯಾ ಗೋಯಾ ಅದೆಲ್ಲ ಇತ್ತಲ್ಲ. ಹೌದೌದು. ಈಗ ಮೊನ್ನೆ ಹೋದಾಗ ಆ ಜನಿತಾಗೆ ಅವಳು ಅಷ್ಟು ಇದು ಬರಲ್ಲ, ನಮ್ಮ ಇಂಗ್ಲೀಷು ಅಷ್ಟೇ ಇರುತ್ತೆ. ಸೊ ಎಷ್ಟು ಸರಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಈ ಥರ ಇಂಗ್ಲೀಷಲ್ಲಿ ಮೀನಿಂಗ್ ಏನೇ ಅಂತ. ನೀನು ಹೇಳ ಅಂತ ಇದ್ರು. ಅಣ್ಣ ನನಗೆ ಬರಲ್ಲ, ನೀವು ಹೇಳಿ. ಆ ಥರ ರೇಗಿಸ್ಕೊತಾಯಿದ್ರು. ಚೆನ್ನಾಗಾಯಿತು. ಅಂದರೆ ಎಷ್ಟು ಇಂಪ್ರೂವೈಸ್ ಆಗಿದ್ದಾರೆ, ಬರೀ ಕ್ಯಾರೆಕ್ಟರ್ ಅಂತಲ್ಲ, ಗ್ರೋತ್. KGF 1 ಅವರು ಇಂಗ್ಲೀಷ್ ಮಾತಾಡೋದನ್ನು ರೂಢಿ ಮಾಡ್ಕೊಂಬಿಟ್ರು. ಸೊ ಮಾತಾಡಿ ಪಾಲಿಶ್ ಆಗುತ್ತಲ್ಲ. KGF 1 ಸ್ಟಾರ್ಟ್ ಮಾಡಿದ್ದು ಅಂದರೆ ಈಗ ಒಂದು 5 ವರ್ಷ ಆಯಿತು. 5 ವರ್ಷದಲ್ಲಿ ತುಂಬ ಒಳ್ಳೆ ಈಗ ಫಾರಿನ್ ಇಂಗ್ಲೀಷ್ ಬಂದ್ಬಿಟ್ಟಿದೆ. ಬರೀ ಇಂಗ್ಲೀಷ್ ಮಾತ್ರ ಅಲ್ಲ ಸರ್, ಹಿಂದಿ ಕೂಡ. ಹಿಂದಿ ಕೂಡ ಆಪ್ಕೆ ಅದಾಲತ್ ನೋಡ್ತಾ ಇದ್ದೆ, ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ. ಅಲ್ಲ, ನಮ್ಮ ಹೆಮ್ಮೆ ಅಲ್ವಾ, ನಮ್ಮ ಇಂಡಸ್ಟ್ರಿಯಿಂದ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಕನ್ನಡನ ಒಂದು ಬೌಂಡ್ರಿ ಹಾಕ್ಕೊಂಡು ಇಡೀ ವರ್ಲ್ಡ್ ವೈಡ್ಗೆ ಸವಾಲು ಹಾಕೋದಿದೆಯಲ್ಲ, ಅದು ಖುಷಿ ಆಗುತ್ತೆ. ಬರುತ್ತೆ, ತಮಿಳ್ ಬರುತ್ತೆ, ತೆಲುಗು ಬರುತ್ತೆ, ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಮಲಯಾಳಂ ಚೂರು ಬರುತ್ತೆ. ಅದು ಗೊತ್ತಿಲ್ಲ ಮೇಡಮ್, ಅದು ರವಿ ಸರ್ನೇ ಕೇಳಬೇಕು. ಸಾಂಗ್ಸ್ ಮಾತ್ರ ಗೊತ್ತು ನನಗೆ. ಟೋಟಲ್ ಸಾಂಗ್ಸ್ ಸರ್ 10 ಇರೋದಲ್ವಾ? ಸಾಂಗ್ಸ್ ಎಲ್ಲ ಸೇರಿ ಅಷ್ಟಾಗುತ್ತೆ. ಇನ್ನೂ ಬರ್ತಾನೆ ಇದೆ, ಇನ್ನೂ 2-3 ಸಾಂಗ್ ಪ್ರಮೋಷನ್ ಸಾಂಗ್ಸ್ ಆ ಥರ ಇತ್ತೆಲ್ಲ ಬರ್ತಾ ಇದೆ. ಸೊ ರವಿ ಬಸ್ರೂರ್ ಸರ್ ಮ್ಯೂಸಿಕ್ ಇರ್ಬೋದು. ಐ ಥಿಂಕ್ ನಾವೆಲ್ಲ ತುಂಬ ಚಿಕ್ಕವರಾಗಿ ಬರ್ತೀವಿ ಆ ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕೆ. ಹಿಂದೆ ಕೂಡ ಅವ್ರು ವರ್ಕ್ ಮಾಡಿರುವಂತಹ ಸಿನಿಮಾಗಳಿರಬಹುದು. ಉಗ್ರಮಿಂದ ನೀವು ಚೇಂಜ್ ಆಫ್ ಕನ್ನಡ ಸಿನಿಮಾ ಮ್ಯೂಸಿಕ್ ಅಂತ ಅನ್ಬೋದು. ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರು. ಉಗ್ರಂ ವೀರಂ ಅಲ್ಲಿಂದಾನೆ. ಮತ್ತು ಅಲ್ಲಿಂದ KGF ಬಂದಮೇಲೆ ನಮಗೆ ಬರ್ತಾ ಇದ್ದಿದ್ದೆಲ್ಲ ಅದೇ ಥರ ಸಿನಿಮಾಗಳು. ಕಬ್ಜಾ, ಮಾರ್ಟಿನ್ ಆಗ್ಬೋದು, ಎಲ್ಲ ಒಂದು ರೆಕಾರ್ಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರು ಇಂಪಾರ್ಟೆಂಟ್ ಇರೋವಂಥದ್ದು ಸಿನಿಮಾಗಳೇ ಜಾಸ್ತಿ, ಹೈ ಬಡ್ಜೆಟ್ಟು. ಸೊ ಈಗ ಡಿಫ್ರೆಂಟ್ ಜಾನರ್ಸ್ ನೀವು ಕೇಳ್ಬೋದು. ರವಿ ಸರ್ದು ಈಗ ಕಲ್ಟ್ ಇರ್ಬೋದು, ಸುಬ್ರಹ್ಮಣ್ಯ ಅಂತ ಬಂತು. ತೆಲುಗುವಲ್ಲಿ ತುಂಬ ಡಿಫ್ರೆಂಟಾಗಿ ಕೊಡ್ತಾ ಇದ್ದಾರೆ. ಮತ್ತು ಈಗ ಬ್ಲಾಸ್ಟ್ ಅಂತ ಒಂದು ಕೊಟ್ಟರು ತಮಿಳು, ಅದು ಒಳ್ಳೆ ಮೂವಿ, ಒಳ್ಳೆ ಹಿಟ್ ಆಯಿತು. ಕಾಟಲ ಅಂತ ಮಲಯಾಳಂ ಮೂವಿ ಕೊಟ್ವಿ. ಸೊ ಡಿಫ್ರೆಂಟ್ ಜಾನರ್ ಆಫ್ ರವಿ ಬಸ್ರೂರ್ ಕೇಳಬೇಕಂದ್ರೆ ಬೇರೆ ಲ್ಯಾಂಗ್ವೇಜ್ ನೀವು ಕೇಳಬೇಕು. ಮಾತೃಭೂಮಿ ಕೂಡ ನೀವು ಸಲ್ಮಾನ್ ಖಾನ್ ಅವ್ರದ್ದು ಆ ಸಿನಿಮಾದಲ್ಲಿ ರೀರೆಕಾರ್ಡಿಂಗ್ ಅದು ಆಗ್ತಾ ಇದೆ, ವರ್ಕ್ ಆಗ್ತಾಯಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗ್ತಾಯಿದೆ. ಸೊ ಸಾಂಗ್ಸ್ ಎಲ್ಲ ಬೇರೆಯವರು, ರೀರೆಕಾರ್ಡಿಂಗ್ ಮಾತ್ರ ರವಿ ಸರ್ ಮಾಡ್ತಾಯಿದ್ದಾರೆ. ಆ
ತಂಡದಲ್ಲಿ ಹಾಂ ರವಿ ಸರ್ ಎಲ್ಲಿರ್ತಾರೆ ಅಲ್ಲಿರ್ತೀವಿ ಅಲ್ಲಿ ಅಷ್ಟೇ. ಗುರು ಶಿಷ್ಯ. ಅದು ಅದು ಓಕೆ ಸರ್, ನಿಮ್ಮ ಒಂದು ಬಾಂಡಿಂಗ್ ಇರ್ಬೋದು. ಎಷ್ಟು ವರ್ಷ ಆಯಿತು ಸರ್ ರವಿ ಸರ್ ಮತ್ತು ನಿಮ್ಮ ಬಾಂಡಿಂಗ್? ನಾನು ಅವರು ಒಂದು 99ಇಂದ ಪರಿಚಯ. ಸೊ ನಾನು ಟ್ರ್ಯಾಕ್ಸ್ ಆಡೋಕ್ಕೆ ಹೋಗ್ತಿದ್ದೆ, ಟ್ರ್ಯಾಕ್ಸು ಅದೆಲ್ಲ. ಸೊ ಆವಾಗಿಂದ ಪರಿಚಯ. ರವಿ ಸರ್ ನಾಗೇಂದ್ರ ಪ್ರಸಾದ್ ಸರ್ ಹತ್ರ ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲಿಂದ ಅವ್ರು FM ಗೆ ಹೋದರು. ಅಲ್ಲಿಂದ ಸಿನಿಮಾಗೆ ಬಂದರು, ಡೈರೆಕ್ಷನ್ ಮಾಡಿದ್ರು, ಲಿರಿಕ್ ರೈಟರ್ ಆದರು, ಪ್ರೊಡ್ಯೂಸರ್ ಆದರು, ಮತ್ತು ಸಿನಿಮಾ ಡೈರೆಕ್ಟರ್ ಆದರು. ಈಗ ಮತ್ತೆ ಹೀರೋ ಆಗೋ ಕೊಟ್ಟಿದ್ದಾರೆ. ಆಲ್ರೆಡಿ ಹೀರೋ ಆಗಿ ಮಾಡಿದ್ದಾರೆ ಬಿಲಿಂಡರಲ್ಲಿ. ಸೊ ಇನ್ನೊಂದು ಈಗ ಹಿಂದಿ ಸಿನಿಮಾ ಡೈರೆಕ್ಷನು ಮಾಡ್ತಾಯಿದ್ದಾರೆ. ಸೊ 5 ಪಿಕ್ಚರ್ ಇದೆ ಡೈರೆಕ್ಷನ್ ಇದೆ ಅವರು ಮಾಡುವಂಥದ್ದು. ಟಾಕ್ಸಿಕ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆಲ್ರೆಡಿ ಪ್ರಮೋಷನ್ ಇರ್ಬೋದು, ಮುಂಬೈಲೆಲ್ಲ ತುಂಬ ಚೆನ್ನಾಗಿ ಪ್ರಮೋಷನ್ ಹೋಗ್ತಿದೆ. ನಮ್ಮ ಮೆಟ್ರೋ ಬೆಂಗಳೂರು ಅದ್ರ ಮೇಲೂ ಸಹ ಪೋಸ್ಟರ್ಸ್ಗಳನ್ನು ನೋಡಿದ್ವಿ. ಅದಕ್ಕೆಲ್ಲ ನಿಮ್ಮ ಒಂದು ಸಾಂಗ್ಸ್ ಕೊಡುಗೆ ಅದಕ್ಕಿದೆ. ಅಲ್ಲ, ಅವ್ರಿಗೆ ಪ್ರಮೋಷನ್ ಬೇಡ ಮೇಡಮ್. ಯಶ್ ಅವ್ರ ಹೆಸರು ಒಂದು ಸಾಕು, ಅದು ಹಂಗೆ ಓಡುತ್ತದು. ಅವರು ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಸಾಕು, ಎಲ್ಲ ಜನ ತಾನಾಗೇ ಬರುತ್ತೆ ಅದು ಗುಂಪು. 26 ಡೇಟ್ ಲಾಕ್ ಮಾಡ್ಕೋಬೇಕಾ ಎಲ್ಲರೂ? ಎಸ್, US ಅಲ್ಲಿದ್ದರೆ 25ಕ್ಕೆ ಲಾಕ್ ಮಾಡ್ಕೊಳ್ಳಿ. ನೀವಂತೂ ಇಲ್ಲೇ ಬೆಂಗಳೂರಲ್ಲಿ? ಹಾಂ, ನಾನು ಬೆಂಗಳೂರಲ್ಲಿ ಇರ್ತೀನಿ. ಟಾಕ್ಸಿಕ್ ಕಾಯ್ತಾ ಇರುವಂಥ ಅಭಿಮಾನಿಗಳಿರ್ತಾರೆ. ಅಂದರೆ ಫಸ್ಟ್ ಶೋ ಎಲ್ರಿಗೂ ಸಿಗೋದಿಲ್ಲ. ತುಂಬ ಜನ ಸಿಂಗಲ್ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಬೇಕು ಮಲ್ಟಿಪ್ಲೆಕ್ಸ್ಗಿಂತ. ಸಿಂಗಲ್ ಥಿಯೇಟ್ರಲ್ಲಿ ನೋಡಿದಾಗ ನೀವು ಆ ಆಡಿಯನ್ಸ್ ಹಾರ್ಡ್ ಕೋರ್ ಫ್ಯಾನ್ಸ್ ಎಮೋಷನ್ಸ್ ಇರುತ್ತಲ್ಲ, ಅದು ಅಲ್ಲಿ ನೀವು ಕೇಳಿದಾಗ ಅದು ಖುಷಿ ಬೇರೆ. ಮಲ್ಟಿಪ್ಲೆಕ್ಸ್ಗೆ ಹೋಗೋರೆಲ್ಲ ಕ್ಲಾಸ್ ಸ್ಟೋರಿ ಅರ್ಥ ಆ ಥರ. ಸೊ ನಾವು ಪ್ರಿಫರ್ ಮಾಡೋದು ಸಿಂಗಲ್ ಥಿಯೇಟರ್. ಯಾಕಂದರೆ ಅಲ್ಲೇ ಅಲ್ವಾ ರಿಯಲಿಸಮ್ ಏನೋ ಅಂತದ್ದು ಗೊತ್ತಾಗೋದು. ಹೌದು, ಪ್ರತಿ ಸಿನಿಮಾ ಹಬ್ಬಕ್ಕೆ ಬರುತ್ತೆ, ಬಟ್ ಎಷ್ಟು ಸರ್ ಸಿನಿಮಾ ಬಂದಿದ್ದೆ ಹಬ್ಬ, ಆ ಥರ ಸೆಲೆಬ್ರೇಟ್ ಮಾಡ್ತಾರೆ. ಈಗಾಗಲೇ ಕಟ್ಔಟ್ಗಳು ರೆಡಿ ಆಗ್ತಾ ಇದೆ ಸರ್. ಹೌದೌದು. ನಮ್ಮ ಪ್ರೀವಿಯಸ್ ಸಿನಿಮಾ ಅದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಆಗ್ಬೇಕಾದ್ರೆ ನೈಟೇ ಸ್ಟಾರ್ಟ್ ಆಗೋಗಿತ್ತು ಪಟಾಕಿ ಹೊಡಿಯೋದು, ಅದು ಎಲ್ಲ ನ್ಯೂಸ್ ಚಾನಲ್ ನೋಡ್ತಾ ಇದ್ವಿ. ಸೊ ಖುಷಿ ಆಗುತ್ತೆ, ಅವರ ಬೆಳವಣಿಗೆ ನೋಡಿ ಖುಷಿ ಆಗುತ್ತೆ, ಅವ್ರು ನೋಡಿ ಖುಷಿ ಆಗುತ್ತೆ. ಒಂದಷ್ಟು ಟೀಕೆಗಳು ಬಂತು, ಹೌದು. ಯಾಕಂತ ಹೇಳಿದ್ರೆ ಸಿನಿಮಾ ಅಂತ ಹೇಳಿದ ಮೇಲೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಅದು ಅವ್ರವ್ರ ಅಭಿಪ್ರಾಯ ಇದ್ದೇ ಇರುತ್ತೆ. ಬಟ್ ಯಶ್ ಅವರು ತುಂಬ ಚೆನ್ನಾಗಿ ಇಷ್ಟ ಆಗ್ತಿಲ್ಲ ಅನ್ನೋರಿಗೆ ಹೇಳಿದ್ರು. ಇಲ್ಲ, ನಾವು ಈ ಸಿನಿಮಾ ಮಾಡಿರುವಂಥದ್ದೇ 18+ ಅವ್ರಿಗೋಸ್ಕರ ಅಂತಲೇ ಹೇಳಿದ್ರು. ಅವರು ಉತ್ತರ ಇಡೀ ಇಂಟರ್ವ್ಯೂನಲ್ಲಿ ನಿಮಗೆ ಅವ್ರು ಮಾತಾಡಿರುವಂಥ ಯಾವ ಮಾತು ತುಂಬ ಇಷ್ಟ ಆಯಿತು, ಯಾವ ಸ್ಟೇಟ್ಮೆಂಟ್ ಇಷ್ಟ ಆಯಿತು? ನನಗೆ ಅವ್ರು ಮಾತಾಡೋ ಎಲ್ಲ ಮಾತು ಇಷ್ಟ. ಯಾಕಂದರೆ ಒಂದು ಮೆಚ್ಯೂರಿಟಿ ಇರುತ್ತೆ. ಒಂದು ಏನಾದರೂ ಹೇಳ್ಬೇಕಾದ್ರೆ ಅವರು ಒಂದು 2 ಸೆಕೆಂಡ್ಸ್ ಯೋಚನೆ ಮಾಡಿ ಮಾತಾಡ್ತಾರೆ. ಇದು ನಾನು ಮಾತಾಡ್ತಾ ಇದ್ದೀನಿ, ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ಬೇರೆಯವರು ಇದನ್ನು ಒಂಥರ ತಪ್ಪು ತಿಳ್ಕೊಬಾರ್ದು ಅನ್ನೋ ಥರನೇ ಮಾತಾಡ್ತಾರೆ. ಅವರ ಟಾಕಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಏನೇ ಮಾತಾಡಿದ್ರು ಅದರಲ್ಲಿ ಒಂದು ಮೆಸೇಜ್ ಇರುತ್ತೆ. ಈಗ ಅಭಿಮಾನಿ ಸಾವಿಗೆ ಯಾಕೆ ಹೋಗಿಲ್ಲ ಅನ್ನುವಂಥದ್ದು ಅವರು ಕ್ಲಾರಿಟಿ ಕೊಟ್ಟರು. ನೀವೆಲ್ಲ ಅವತ್ತು ಜೊತೆಗಿದ್ದಾಗ ಅವತ್ತಿಗೆ ಏನಾದರೂ ಮಾತಾಡಿದ್ರೆ ಅದ್ರ ಬಗ್ಗೆ? ಇಲ್ಲ, ಆ ಥರದ್ದೇನು ಮಾತಾಡೋದು. ನಮ್ಮದು ಬರೀ ಸಿನಿಮಾ ಅಷ್ಟೇ. ಗಾಸಿಪ್ಸ್ಗೆ ಇಲ್ಲಿ ಚಾನ್ಸೇ ಇಲ್ಲ. ಅವನು ಹಂಗಂತೆ, ಇವನು ಹಿಂಗಂತೆ. ಇಲ್ಲ, ಕೆಲಸ ಆಯಿತಾ, ಕೆಲಸ ಮಾಡ್ದೇನೋ, ಹಾಡ್ದೇನೋ, ಇಲ್ಲ ಹಾಡಬೇಕಾ, ಹೋಗಿ ಹಾಡು, ಅಷ್ಟೇ ಅಷ್ಟೇ. ವೆರಿ ಆಲ್ ದ ಬೆಸ್ಟ್ ಸರ್. ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಾವು ಕೂಡ ನೋಡೋ ಅಂಥದ್ದು ಕಾತುರದಲ್ಲಿದ್ದೀವಿ. ಏನು ರಿವ್ಯೂ ಮಾಡಬೇಕಾ ಬೇಡವಾ ಸರ್? ಯಾಕಂದರೆ ಟಾಕ್ಸಿಕ್ಸ್ ಯಾವುದೇ ಸಿನಿಮಾ ಇರಲಿ, ಕನ್ನಡ ಸಿನಿಮಾ ಇರಲಿ, ಹಿಂದಿ, ಬೇರೆ ಯಾವ ಪರಭಾಷೆ ಸಿನಿಮಾ ಬಂದ್ರೂ ರಿವ್ಯೂ ಅನ್ನೋವಂಥದ್ದು ಮುಖ್ಯ, ಹೌದು. ಬಟ್ ಆ ರಿವ್ಯೂವೇ ಇತ್ತೀಚೆಗೆ ಮುಳ್ಳಾಗ್ತಾ ಇದೆ. ಬೇಡ, ಸಿನಿಮಾ ಬರೋದನ್ನ ಸರ್ಪ್ರೈಸಾಗಿ ನೋಡಿ. ಅದು ಬಿಫೋರೇ ನೀವು ಸರ್ಪ್ರೈಸ್ ಏನು ಅಂತ ಹುಡ್ಕೋಕೆ ಹೋದರೆ ಕಷ್ಟ ಆಗುತ್ತೆ. ಸಿನಿಮಾ ನೋಡಿ, ಇಷ್ಟ ಆಗುತ್ತೆ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಏನು KGF ಮಾಡಿದ್ದಾರೆ, KGF ಇದಕ್ಕೂ ಮೇಲೆ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರಿಗೆ ಏನು ಹೇಳ್ತೀರಾ? ಅಲ್ಲ, KGF ಬೇರೆ, ಇದೇ ಬೇರೆ. ಹೀಗೆ ಅಂದ್ಬಿಟ್ಟು ಒಂದು ಸಿನಿಮಾ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೋದು. ಯಾವತ್ತು ಬ್ಲ್ಯಾಂಕ್ ಆಗೋಗಿ ಎಂಜಾಯ್ ಮಾಡ್ತೀರಾ ನೀವು. ಆಲ್ರೆಡಿ ನೀವೇ ಕ್ವಶನ್ ಪೇಪರ್ ಬರ್ಕೊಂಡು ಹೋದರೆ ಅಲ್ಲಿ ಆನ್ಸರ್ ಬೇರೆನೇ ಇದ್ದರೆ ನಿಮಗೆ ಹರ್ಟ್ ಆಗುತ್ತೆ. ಸೊ ಹಾಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ, ಸಿನಿಮಾ ನೋಡಿ ಆರಾಮಾಗಿ ಬನ್ನಿ ಅಷ್ಟೇ. ನಿಮ್ಮ ಸಾಂಗ್ ಇಲ್ಲದೆ ಹೆಂಗೆ ಸರ್ ನಾನು ಇನ್ಕಂಪ್ಲೀಟ್ ಆಗುತ್ತೆ ಆ್ಯಕ್ಚುಲಿ ಇಂಟರ್ವ್ಯೂ. ಸಾಂಗ್ ಬೇಕೇ ಬೇಕು ನನಗೆ. ಅದೊಂದಿಲ್ಲಿದೆ, ಹೀಸ್ ಆರ್ ಹಿಟ್ಸ್ ಯು ದಕ ತೆಗೆ ದಕ ತೆಗೆ ದಕ ತೆಗೆ ದಕ ತೆಗೆ ದಕ, ಹೀಸ್ ಆರ್ ಹಿಟ್ಸ್ ಯು ಈ ಥರ ಬರುತ್ತೆ ಸಾಂಗು. ಮಿತಿ ಮೀರಿ ಹೋಗೋಣ ಬಾ, ಎಲ್ಲ ಗಡಿ ದಾಟಿ ನೋಡೋಣ ಬಾ,
ಶೃಂಗಾರದಂಗಾರ ಸಿಡಿದೇಳಲು ತಬಾಹಿ 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 ತಬಾಹಿ. ಒಳ್ಳೆ ಅಮೇಝಿಂಗ್ ವಾಯ್ಸ್ ಸರ್ ನಿಮ್ಮದು. ಆದಷ್ಟು ಬೇಗ ಇಂಗ್ಲೀಷಲ್ಲೂ ಹಾಡಿ ಸರ್. ಇನ್ನು ನಿಮ್ಮ ಇಂಗ್ಲೀಷ್ ಇಂಟರ್ವ್ಯೂ ಕೂಡ ನಾನು ಮಾಡ್ತೀನಿ. ಶೋರ್ ಅಷ್ಟರಲ್ಲಿ ನಾನು ಇಂಗ್ಲೀಷ್ ಕಲಿತಿರ್ತೀನಿ. ಯಶ್ ಅವ್ರ ಹತ್ರ ಕಲೀರಿ ಸರ್. ಹಂಗೆ ಮಾಡ್ತೀನಿ. ಓಕೆ, ವೆರಿ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಏನು ಥಿಯೇಟ್ರಿಗೆ ಇನ್ನೇನು ಬರ್ತಾ ಇದೆ, ಟಿಕೆಟ್ ಪ್ರೈಸ್ ಬಗ್ಗೆ ಏನಾದರೂ ಮಾಹಿತಿ ಅಟ್ಲೀಸ್ಟ್ ಇದೆಯಾ? ನಮಗೆ ಬರೀ ರೆಕಾರ್ಡಿಂಗ್ ಅಷ್ಟೇ. ರೆಕಾರ್ಡಿಂಗ್ ಹಾಂ, ಟೋಟಲಿ ಟೀಮ್ ಕಡೆಯಿಂದ ಹೇಳ್ಬಿಟ್ಟಿದ್ದಾರೆ. ಸಂತೋಷ್ ಅವರೇ, ನೀವು ಸಾಂಗ್ ಬಿಟ್ಟು ಬೇರೆ ಏನು ಹೇಳ್ಬೇಡಿ. ಇಲ್ಲ, ಸ್ಟುಡಿಯೋ ಸಾಂಗು ಅಷ್ಟೇ. ನಮ್ಮ ಕೆಲಸನೇ ಅದು ಅಷ್ಟೇ ಅಲ್ಲ. ಎಲ್ಲ ಗೊತ್ತಿರುತ್ತೆ ಸರ್, ನೀವೇನು ಬಿಟ್ಕೊಡ್ತಾ ಇಲ್ಲ, ನಂಗೆ ಗೊತ್ತಾಯ್ತು. ಇದಿಷ್ಟು ಗಾಯಕ ಸಂತೋಷ್ ವೆಂಕಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ ನ್ಯೂಸ್, ಬೆಂಗಳೂರು.